ಸ್ಟಾರ್ಟ್. ಇವತ್ತು ಕಳೆದ ಒಂದೂವರೆ ಗಂಟೆ ಹಿಂದಿನಿಂದ ಕೆಲವು ಮಾಧ್ಯಮದವರು ನನಗೆ ಫೋನ್ ಮುಖಾಂತರ ನಿಮ್ಮ ಬ್ರದರ್ ನಿಮ್ಮ ಮೇಲೆ ಕೆಲವು ಆಪಾದನೆಗಳನ್ನು ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದರು. ಹೀಗಾಗಿ ನಿಜವಾಗಿ ಹೇಳಬೇಕಂದ್ರೆ ಇದು ಪರ್ಸನಲ್ ಫ್ಯಾಮಿಲಿ ಮ್ಯಾಟ್ರ್ ಇದು. ಆದರೂ ಕೂಡ ಅವರು ಎರಿಚ್ ಮಾಡಿದ್ದಾರೆ ಅಂತ ಕಾರಣಕ್ಕಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಮನೆ ವಿಷಯ, ಈ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ಅವನದು ನಿಜ, ಅರ್ಧ ಭಾಗ ನಂದು. ನನಗೆ ಅವರು ಹಿಂದೆ ಮನೆಯವ್ರಿಗೆ ಹಾಕಿದರು, ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನೆಯವ್ರಿಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ದರೂ ಕೂಡ ನೀ ಅಲ್ಲಿ ಕಟ್ಕೋ ಅಂತಂದು ಹೇಳಿ ಅವರೇ ಅಂದರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೇನೆ. ಸೊ ಹೀಗಾಗಿ ಇದು ಕನ್ಸ್ಟ್ರಕ್ಷನ್ದೆಲ್ಲ ಖರ್ಚು ನಾನು ಕೊಟ್ಟಿದ್ದೀನಿ. ಈಗ ಮತ್ತು ಅಂದರೆ ನನ್ನ ಈ ಖಾತಾ ಇದೆ, ನಂದು ಹೆಸರಿಗೆ ಅಥವಾ ಇದು ನಂದು ಇರಲಿಲ್ಲ ಅಂದರೆ ಈ ಖಾತಾ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ. ಈಗ ಅವ್ರು ಬಂದು ಮನಬಂದಂತೆ ಇಲ್ಲಿ ನಾನು ನಮ್ಮ ಸಾಮಾನು ಇಡ್ತೀನಿ, ಇಲ್ಲಿ ಇರ್ತೀನಿ ಅಂತಂದು ನಿನ್ನೆಯಿಂದ ಇದನ್ನು ಈ ಗಲಾಟೆ ಮಾಡ್ತಾಯಿದ್ದಾರೆ. ಮತ್ತು ಇದು ಮೊದಲನೇ ಬಾರಿ ಅಲ್ಲ, ಇದು 4ನೇ ಬಾರಿ ಈ ರೀತಿ ಅವರು ಬಂದು ಗಲಾಟೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಅವ್ರು ಕೋರ್ಟಿಗೆ ಹೋಗಲಿ, ಕೋರ್ಟ್ ಏನು ಇತ್ಯರ್ಥ ಮಾಡ್ತಿದ್ದು ಏನೊಂದು ಡಿಸಿಷನ್ ಕೊಡುತ್ತೆ, ನಾನು ಅದನ್ನು ತಲೆಬಾಗಿ ಕೋರ್ಟ್ ಹೇಳಿದ್ದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ನನಗೆ ಹಿಂದೆ ಅವ್ರು ಹೊರಗೆ ಹಾಕುವ ಸಂದರ್ಭದಲ್ಲಿ ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ ಅಂತ ಹೇಳಿ ಎಲ್ಲ ಇದನ್ನು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದೆ ನಾನು ಇದನ್ನು ಮನೆ ಕಟ್ಕೊಂಡಿದ್ದೆ. ಅಷ್ಟೆಲ್ಲ ಮಾಡಿದ ಮೇಲೆ ನಿನ್ನೆ ಕೇಳಿದೆ ಮನೆಗೆ ಬಂದು ನಮ್ಮ ಸಾಮಾನೆಲ್ಲ ಇಲ್ಲಿ ಇಡ್ತೀವಿ, ನಾವು ಇಲ್ಲೇ ಇರ್ತೀವಿ ಅಂತಂದರೆ 27 ವರ್ಷದಿಂದ ನಾನು ಇಲ್ಲಿದ್ದೀನಿ, 27 ಇಯರ್ಸಿಂದ. ಮತ್ತು ಇವತ್ತು ಬಂದು ಈಗ ಮಾಡ್ತಾರಂತಂದರೆ ಇದು ಮೊದಲನೇ ಬಾರಿ ಅಲ್ಲ, ಇದು 4ನೇ 5ನೇ ಬಾರಿಗೆ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ ಬಿಟ್ಟರು ಮತ್ತೊಂದು ಏನೂ ಇಲ್ಲ. ಮತ್ತು ಇನ್ನೊಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ, ನಮ್ಮ ಹಿತಚಿಂತಕರು, ನಮ್ಮ ರಿಲೇಟಿವ್ಸ್ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಮೀಡಿಯೇಷನ್ ಮಾಡಿ ಅಂದರೆ ಸಾಲ್ವ್ ಮಾಡೋಣ ಅಂತ. ಅವ್ರು ಎಲ್ಲರೂ ಅಂದರೆ ಎಲ್ಲರಿಗೂ ಇಲ್ಲ ನೀವು ಅವನ ಪರವಾಗಿ ಹೇಳ್ತೀವಿ ಅಂತ ಹೇಳ್ತಾರೆ. ಯಾರೇ ಆಗಲಿ ಪಾಪ ಸೀನಿಯರ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಏನು ನ್ಯಾಯ ಇದೆ ಅದ್ರ ಪರವಾಗಿ ಅವರೆಲ್ಲರೂ ಹೇಳಿಕ್ಕೆ ತಯಾರಿದ್ದಾರೆ. ಆದರೆ ಯಾರಿಗೂ ಇವರು ಅವಕಾಶ ಕೊಡ್ಲಿಕ್ಕೆ ತಯಾರಿಲ್ಲ. ಮತ್ತು ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ ಮಾಡುವಂಥದ್ದು ಈಗ ಚುನಾವಣೆ ಬಂದಾಗ ಯಾಕೆ ಮಾಡಬೇಕು? ಪ್ರತಿ ಸರ್ತಿ ಇದು 4ನೇ 5ನೇ ಬಾರಿ ಮಾಡ್ತಾ ಇದ್ದಾರೆ. ನಾನು ಚುನಾವಣೆ ಸನಿ ಬಂದಾಗ ಇಂಥವೆಲ್ಲ ಮಾಡೋದು, ಡಿಫೇ ಮಾಡೋಂಥ ಪ್ರಯತ್ನ ಮಾಡೋದು, ಹೀಗಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಇದು ನಾನು ಇದಕ್ಕೆ ಒಪ್ಪೋದಿಲ್ಲ. ಅವ್ರು ಕೋರ್ಟಿಗೆ ಹೋಗಲಿ, ಕೋರ್ಟ್ ಏನು ಹೇಳುತ್ತೆ ನಾನು ಅದನ್ನು ಒಪ್ತೀನಿ. ನೀನೇ ದಿಢೀರ್ನೇ ಅದೆಲ್ಲ ತಂದು ಇಟ್ಟಿದ ಮೇಲೆ ಟ್ರೆಸ್ಪಾಸ್ ಮಾಡಿ ನಾನು ಇಲ್ಲಿ 27 ವರ್ಷದಿಂದ ನಾನು ಇಲ್ಲಿದ್ದೀನಿ. ನೀವು ಈ ರೀತಿ ಬಂದು ನಿಮ್ಮ ಮನೆಗೆ ಅಥವಾ ಯಾರ ಮನೆಗಾರ ಈ ಥರ ಬಂದರೆ ಅಲೋ ಮಾಡ್ತೀರಾ? ನಮಗೂ ಥ್ರೆಟ್ ಅಲ್ಲ, ಅವ್ರು ಬಂದು ಏನು ಬೇಕಾದ್ರು ಮಾಡ್ತಾರೆ. ಹೀಗಾಗಿ FIR ಮಾಡಿಸಿದ್ದು ನಿಜ. ಅದಾದಮೇಲೆ ಹೌದು ಅವ್ರು ಏನು ಬೇಕಾದ ಸಾಮಾನು ನಮ್ಮ ಮನೆಯೊಳಗೆ ಬಂದು ತಂದು ಇಡ್ತಾರೆ ಅಂದರೆ ಸಾಮಾನು ಹೊರಗಿಟ್ಟು ಅಷ್ಟೇ. ಅವ್ರು ಕೋರ್ಟಿಗೆ ಹೋಗಿ ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಅಲ್ಲಿ ಅವಾಯ್ಡ್ ಬೈ ಲಾ ಏನು ಹೇಳುತ್ತೆ ಅದನ್ನು ನಾನು ಇದು ಮಾಡ್ಲಿಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅಂದರೆ ಅದ್ರ ಬಗ್ಗೆ ನಡಿಲಿಕ್ಕೆ ಅದ್ರ ಹೇಳಿದಂಥದ್ದೇ ನಾನು ನಡೀಲಿಕ್ಕೆ ನಾನು ತಯಾರಿದ್ದೀನಿ ಅಷ್ಟೇ. ಇದೇ ನನ್ನ ಸ್ಪಷ್ಟೀಕರಣ. ಥ್ಯಾಂಕ್ ಯು.